ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಡಿ ಚಿನ್ನು ಲೈಫ್ ಸ್ಟೈಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಇವತ್ತು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಕಾಣೋ ಅಂಥ ಒಂದು ಸ್ಯಾರಿ ಕುಚ್ಚನ್ನ ನಾನು ಇಲ್ಲಿ ತೋರಿಸ್ತಿದ್ದೀನಿ. ಮುಸ್ಕು ಫ್ರೆಂಡ್ಸ್ ಗ್ರೀನ್ ಕಲರ್ ಬಂದಿರೋದ್ರಿಂದ ಒಳಗಿನ ಸ್ಯಾರಿ ಕಲರ್ ಪರ್ಪಲ್ ಕಲರ್ ಬಂದಿರೋದ್ರಿಂದ ನಾನು ನಿಮಗೆ ಇಲ್ಲಿ ಇವತ್ತು ಪರ್ಪಲ್ ಕಲರ್ ದಾರನ 6 ದಾರ ತಗೊಂಡು ಥ್ರೆಡ್ನ ಸುತ್ತಿಟ್ಕೊಂಡು ಒಂದು ನಾಟ್ನು ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು ಹೇಗೆ ಡಬಲ್ ಲಾಕ್ನ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು 3 ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ತೆಗೆದುಕೊಂಡು ಪಕ್ಕದಲ್ಲೇ ಹೋಲ್ ಮಾಡಿಕೊಂಡು ಸ್ಯಾರಿಗೆ 3 ಚೈನ್ ಹಾಕ್ಕೊಂಡಿದ್ನಲ್ಲ ಅದಷ್ಟು ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟನ್ನು ನಾವು ಹೇಳ್ಕೊಂಡು ಎರಡರಲ್ಲೊಂದು ಮಾಡ್ಕೋಬೇಕು. ಅಂದರೆ ಇವಾಗ 3 ಚೈನ್ಸ್ ಆಯಿತು ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಸ್ಯಾರಿಗೆ ಫಸ್ಟು ನಾವು ಥ್ರೆಡ್ನ ಚುಚ್ಕೊಂಡು ದಾರ ತೆಗೆದುಕೊಂಡು ಬರೋಕ್ಕೆ ಹೋಗಿದ್ವಲ್ಲ ಅಲ್ಲೇ ಪಕ್ಕದಲ್ಲೇ ನಾವು ಮತ್ತೆ ಪದೇ ಪಕ್ಕದಲ್ಲೇ ನಾವು ಹಾಕೋಬೇಕು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ. ಮತ್ತು ಸೂಜಿ ಮೇಲೆ ದಾರ ತೆಗೆದುಕೋಬೇಕು ಎರಡರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಹೋಲ್ ಮಾಡಿಕೊಂಡು ದಾರ ತೆಗೆದುಕೊಂಡು ಬಂದು ಸ್ಯಾರಿ ಒಳಗೆ ಹೋಗಿ ದಾರ ತೆಗೆದುಕೊಂಡು ಬಂದು ಎರಡರಲ್ಲೊಂದು ಇದೇ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ 3 ಚೈನ್ನ ತೆಗೆದುಕೊಂಡಿದ್ದೀನಿ. 3 ಚೈನ್ ಲೆವೆಲಲ್ಲೇ ನಾನು ಇದನ್ನು ಹೇಳ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ ದಾರ ಸ್ಯಾರಿಗೆ ಮೊದಲು ನಾವು ಥ್ರೆಡ್ನ ಎಲ್ಲಿ ತೊಗೊಂಡು ಬಂದಿದ್ದು ಅದ್ರ ಪಕ್ಕದಲ್ಲೇ ತೊಗೋಬೇಕು ಫ್ರೆಂಡ್ಸ್. ಮತ್ತು ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ಸ್ಯಾರಿ ಸೇಮ್ ಒಂದೇ ಲೆವೆಲಲ್ಲಿ ನಾನು ಇಲ್ಲಿ ಪಕ್ಕದಲ್ಲಿ ಸ್ಪೇಸ್ ಬಿಡ್ತಾ ಇಲ್ಲ ಫ್ರೆಂಡ್ಸ್. ನಿಮಗೆ ಸ್ಪೇಸ್ ಬಿಡಬೇಕು ಅನ್ಸಿದ್ರೆ ಸ್ಪೇಸ್ ಬಿಟ್ಟು ನಾನಿಲ್ಲಿ ನೋಡಿ ಈ ರಿಂಗನ್ನ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಈ ರಿಂಗನ್ನು ತೆಗೆದುಕೊಂಡು ಇಲ್ಲಿ ನಾನು ರಿಂಗಿಗೆ ರಿಂಗ್ ವರ್ಕ್ನೇ ಕೊಡ್ತಾ ಇರೋದು ಫ್ರೆಂಡ್ಸ್. ಅಂದರೆ ಇವಾಗ ನಾನು ರಿಂಗಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಈಗ ಈ ರೀತಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ರಿಂಗ್ ಬೇಡ ಅಂತ ಹೇಳಿದರೆ ಇದು ಮಾಡ್ಕೊಳ್ಳೋದು. ಇವಾಗ ರಿಂಗ್ನ ಫಸ್ಟು ಸೂಜಿ ಮೇಲೆ ದಾರ ತೆಗೆದುಕೊಂಡು ಬಂದು ರಿಂಗ್ ಒಳಗಡೆ ಹೋಗಿಬಿಟ್ಟು ಎರಡರಲ್ಲೊಂದು ಮಾಡ್ಕೋಬೇಕು ಸೇಮ್ ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ ದಾರ ತೆಗೆದುಕೊಂಡು ಬಂದು ರಿಂಗ್ ಒಳಗಡೆ ಹೋಗಿ ಎರಡರಲ್ಲೊಂದು 1-2 ಹಾಕೋತಕ್ಕ ಸ್ವಲ್ಪ ಸ್ಯಾರಿನೂ ಇಟ್ಕೋಬೇಕು ಮತ್ತು ಆ ರಿಂಗ್ನೂ ಇಟ್ಕೋಬೇಕಲ್ಲ, ಸ್ವಲ್ಪ ಹೆವಿ ಅನಿಸುತ್ತೆ ಫ್ರೆಂಡ್ಸ್. ಬಟ್ ನಿಜವಾಗ್ಲೂ ಸಖತ್ತಾಗಿ ಕಾಣುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ನಾನಿಲ್ಲಿ ಸೇಮ್ ಟ್ರಿಕ್ಕಲ್ಲಿ ಸೂಜಿ ಮೇಲೆ ದಾರ ರಿಂಗ್ ಒಳಗಡೆ ಹೋಗಿ ದಾರ ತೆಗೆದುಕೊಂಡು ಬಂದು ಎರಡರಲ್ಲೊಂದು ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಸಖತ್ ಗ್ರ್ಯಾಂಡ್ ಲುಕ್ಕೂ ಕೊಡ್ತಾಯಿತ್ತು. ಸ್ಯಾರಿ ಹೆಂಡ್ ತನಕ ನೋಡಿದರೆ ನಿಮಗೂ ಗೊತ್ತಾಗುತ್ತೆ. ಇದೇ ರೀತಿಯಾಗಿ ನಾವು ಫುಲ್ ಬೇಕಾದ್ರೂ ಈ ರಿಂಗ್ ಫಿಲ್ನು ಮಾಡ್ಕೋಬೋದು, ಅಥವಾ ನಾನು ಅರ್ಧ ಮಾಡ್ಕೊಳ್ತೀನಿ ಅಂದರೆ ಅರ್ಧನೂ ಮಾಡ್ಕೋಬೋದು. ಬಟ್ 1-2 ಹಾಕೋ ತನಕ ಸ್ವಲ್ಪ ಹೆವಿ ಅನಿಸುತ್ತೆ. ಬಟ್ ನಿಜವಾಗ್ಲೂ ಸಖತ್ತಾಗಿ ಕಾಣ್ತಾ ಇರುತ್ತೆ ಫ್ರೆಂಡ್ಸ್ ಸ್ಯಾರಿಗೆ. ಆಮೇಲೆ ಒಂದೇ ಸ್ಟೆಪ್ಪಲ್ಲೂ ಮುಗಿಸ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಇದು ಟೈಮ್ ಕಡಿಮೆ ಇರೋರಿಗೆ ಇದು ಸೊ ಬೆಟರ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ಸ್ಯಾರಿನೂ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇರುತ್ತೆ. ಈ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಣಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಾನಿಲ್ಲಿ 20 ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಎಳೆದು ಹಾಕೋದ್ರಿಂದ ಲುಕ್ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೀವು ಹಾಗೆ ಇದರಿಂದ ಬಿಗಿ ಹಿಡಿದು ಹಾಕೋದ್ರಿಂದ ಲುಕ್ ನೀಟಾಗಿ ಕಾಣೋದಿಲ್ಲ. ಹಾಗಾಗಿ ಸ್ವಲ್ಪ ಎಳೆದು ದಾರನ ಎಳ್ಕೊಂಡು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನಿಲ್ಲಿ ಆ ಟ್ರಿಕ್ನ ಹೇಳ್ತಾ ಇದ್ದೀನಿ. ಎಳೆದಾಕಿರೋ ಕುಚ್ಚಿಗೂ ಮತ್ತು ಎಳೆದೇನೆ ಬಿಗಿಯಿಂದ ಹಾಕೋ ಕುಚ್ಚಿಗೂ ವ್ಯತ್ಯಾಸ ಇರುತ್ತೆ. ಇಲ್ಲಿ ನಾನು 20 ಕಂಬಾಸ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ಯಾರಿಗೆ ಸೇಮ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೂಜಿ ಮೇಲೆ ದಾರ ತೆಗೆದುಕೊಳ್ತಿದ್ದೀನಿ ಫ್ರೆಂಡ್ಸ್. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಫಸ್ಟ್ ಅಳತೆ ಮಾಡಿಕೊಂಡು ನಂತರ ನಾನಿಲ್ಲಿ ಸೂಜಿ ಮೇಲೆ ದಾರ ತೆಗೆದುಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅಂದರೆ ಅಳತೆ ಹಿಡಿದು ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಲಾಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ಸುಕ್ಕಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಟ್ರಿಕ್ನ ಹೇಳ್ತಾ ಇರೋದಷ್ಟೇ. ಫಸ್ಟನ್ನು ನೀವು ಎಣ್ಕೊಂಡು ಸ್ವಲ್ಪ ಮುಂದೆ ಹೋದ್ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾವು ಏನೇ ಹೇಳಿದ್ರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇದನ್ನೆಲ್ಲ ಟ್ರಿಕ್ ಯೂಸ್ ಮಾಡಿ. ನೆಕ್ಸ್ಟು ನೀವು ಸ್ಯಾರಿ ಹಾಕಿ ಒಂದು ರಿಂಗ್ನ ಫಿಲ್ ಮಾಡಾದಮೇಲೆ ಮುಂದಕ್ಕೆ ಹೋದ್ರಿ ಅಂದರೆ ಇದೇ ಗೊತ್ತಾಗುತ್ತೆ. ನಾನು ಇಲ್ಲಿ ಫುಲ್ ಹಾಕ್ಬೇಕು ಅಂದ್ಕೊಂಡು ಸ್ಯಾರಿಗೆಲ್ಲ ಲಾಕ್ ಮಾಡಿಕೊಂಡೆ. ಬಟ್ ಫುಲ್ ಹಾಕಬಾರ್ದು, ಅರ್ಧ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಎಣಿಸ್ಕೊಂಡು ಒಂದು 20 ಮಾತ್ರ ಲಾಸ್ಟ್. ಅಂದರೆ ನಾನು 20ನೇ ಹಾಕ್ಕೊಂಡಿರೋದು ಫ್ರೆಂಡ್ಸ್. ಇದನ್ನು ನಾನು ಇಷ್ಟು ಎಣ್ಕೊಂಡು ಲಾಸ್ಟಲ್ಲಿ ಬಿಚ್ಚಿ ಸ್ವಲ್ಪ ಹಾಕ್ಕೊಂಡೆ. ನಿಜವಾಗ್ಲೂ ಸಖತ್ತಾಗಿ ಕಾಣ್ತಾಯಿತ್ತು. ಬಟ್ ಅದೇ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನು ಮಾಡಿಕೊಂಡು
ಗುರ್ತು ಮಾಡಿಟ್ಕೊಂಡು ಸೂಜಿ ಮೇಲೆ ದಾರ ತೆಗೆದುಕೊಂಡು ಇಲ್ಲಿ ಸ್ವಲ್ಪ ಎಳೆದ್ಬಿಟ್ಟು ಹಂಗೆ ಅಲ್ಲಿಗೆ ಲಾಕ್ ಮಾಡೋದ್ರಿಂದ ಅಷ್ಟು ಲುಕ್ ಕೊಡೋದಿಲ್ಲ, ಸ್ವಲ್ಪ ಎಳೆದು ಹಾಕಿದರೆ ಸಖತ್ತಾಗಿ ಕಾಣ್ತಾ ಇರುತ್ತೆ ಫ್ರೆಂಡ್ಸ್. ನೋಡ್ತಿದ್ದಿರಲ್ಲ ಈ ರೀತಿಯಾಗಿ. ಮತ್ತು ಸೂಜಿ ಮೇಲೆ ದಾರ ಹೋಗಿ ಇವಾಗ ನಾವು ಆಲ್ರೆಡಿ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕ್ ಪಕ್ಕದಲ್ಲೇ ದಾರ ತೆಗೆದುಕೊಂಡು ಬಂದು ಎರಡರಲ್ಲೊಂದು ಮತ್ತು ಸೇಮ್ ಸೂಜಿ ಮೇಲೆ ದಾರ ತೆಗೆದುಕೊಂಡು ಬಂದು ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಹೋಲ್ ಮಾಡ್ಕೊಂಡು ಹೋಗಿ ದಾರ ತೆಗೆದುಕೊಂಡು ಬಂದು ಎರಡರಲ್ಲೊಂದು. ಇವಾಗ ನಾನು ಫಸ್ಟು ಸ್ಯಾರಿಗೆ 10 ಕಂಬಸ್ ಹಾಕ್ಕೊಂಡಿದ್ದೀನಿ, ನಂತರ ರಿಂಗಿಗೆ 20 ಕಂಬಸ್ ಹಾಕ್ಕೊಂಡಿದ್ದೀನಿ, ನಂತರ ಮತ್ತೆ 10 ಕಂಬಸ್ನೇ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ರಿಂಗ್ ಹಾಕ್ಕೊಳ್ತೀನಿ, ಒಂದು ಬೀಡ್ ಹಾಕ್ಕೊಳ್ತೀನಿ, ಒಂದು ಕುಚ್ಚು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಸಖತ್ತಾಗಿ ಕಾಣುತ್ತೆ ಫ್ರೆಂಡ್ಸ್. ಹಾಗಾಗಿ ಈಗಲೂ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ಕುಚ್ಚುಗಳನ್ನು ಕಟ್ಟಿದ್ದೀನಿ, ಆ ಕುಚ್ಚಿನ ವೀಡಿಯೋಸು ನಿಮಗೆ ಬರುತ್ತೆ, ಎಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ನಾನು ತಿರ್ಗಾ ಮತ್ತೆ ಫಸ್ಟು ಸ್ಟಾರ್ಟಿಂಗ್ ಏನು ತೊಗೊಂಡಿರ್ತೀನೋ ಅಷ್ಟೇ ನಾನು ಇಲ್ಲಿ ತೊಗೊಳ್ಳೋದು ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಸ್ಯಾರಿಗೆ ಹೋಲ್ ಮಾಡಿಕೊಂಡು ಹೋಗಿ ದಾರ ತೆಗೆದುಕೊಂಡು ಬಂದು ಎರಡರಲ್ಲೊಂದು ಮಾಡ್ಕೊಳ್ತಿದ್ದೀನಿ. ಸೇಮ್ ಇದೇ ರೀತಿ ಮುಗಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮುಗಿಸ್ಕೊಂಡು ನೋಡ್ತಿದ್ದೀರಲ್ಲ ಈ ರೀತಿಯಾಗಿ 10 ಕಂಬಸ್ನ ನಾನು ಇಲ್ಲಿ ಸ್ಯಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕಾಣ್ತಾ ಇರುತ್ತೆ ಫ್ರೆಂಡ್ಸ್. ಇವಾಗ ನೆಕ್ಸ್ಟು ನಾನು ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ ಈ ರೀತಿ ಬೀಡನ್ನ ಆ್ಯಡ್ ಮಾಡಿ ಬೀಡ್ಗೆ ಒಂದು ಲಾಕ್, ನಂತರ ಸೂಜಿ ಮೇಲೆ ದಾರ ತೆಗೆದುಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ತಿರ್ಗಾ ಮತ್ತೆ ಸ್ಯಾರಿ ಹೋಲ್ ಮಾಡಿ ಎರಡರಲ್ಲೊಂದು ಫ್ರೆಂಡ್ಸ್. ಇದೇ ರೀತಿಯಾಗಿ ನಾನು ಸ್ಯಾರಿ ಫುಲ್ ಅಂದರೆ ಒಂದು ಕುಚ್ಚು, ಒಂದು ರಿಂಗು, ಒಂದು ಬೀಡು, ಒಂದು ಕುಚ್ಚು ಮತ್ತು ತಿರ್ಗಾ ಬೀಡು ಫ್ರೆಂಡ್ಸ್. ಆ ರೀತಿ ಅಂದರೆ ಅಕ್ಕಪಕ್ಕ ಕುಚ್ಚಿನ ಅಕ್ಕಪಕ್ಕದಲ್ಲಿ ರಿಂಗ್ಸ್ ಬರಬೇಕು ಗುಂಡು ಬರಬೇಕು ಫ್ರೆಂಡ್ಸ್. ಆ ರೀತಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಫುಲ್ ರಿಂಗನ್ನೇ ಹಾಕ್ಕೋಬೋದು ಫ್ರೆಂಡ್ಸ್, ಅಥವಾ ರಿಂಗ್ ಮೇಲೆ ಮತ್ತೆ ಬೀಡ್ ವರ್ಕೂ ಸಹಿತ ಕೊಡ್ಕೋಬೋದು. ಬಟ್ ನಿಮ್ಮ ಅನುಕೂಲ. ಒಂದು ಬೇಸಿಕ್ ಒಂದು ಈ ರೀತಿ ಅಂತ ನಾವು ತೋರಿಸ್ಕೊಟ್ಟಿರ್ತೀವಿ, ನಿಮಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ನೀವನ್ನ ಸ್ಯಾರಿಗೆ ಸ್ಯಾರಿಗೆ ಹಾಕ್ಕೊಳ್ತಾ ಹೋಗ್ಬೋದು. ಯಾವ ರೀತಿ ಕುಚ್ಚುಗಳು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ನಾನಿಲ್ಲಿ ತಿರ್ಗಾ 10 ಅಂದರೆ ಇಲ್ಲಿ 10 ತೊಗೊಂಡಿದ್ದೀನಿ. 10 ತೊಗೊಳೋದ್ರಿಂದ ಸ್ವಲ್ಪ ಲುಕ್ ಚೆನ್ನಾಗಿ ಅಂತ ಅನ್ನಿಸ್ತು ಫ್ರೆಂಡ್ಸ್ ಫಸ್ಟು ಸ್ಟಾರ್ಟಿಂಗ್ ನೋಡಿದಾಗ. ಹಾಗಾಗಿ ನಾನು ಈ ಸ್ಯಾರಿಗೆ ಎಲ್ಲ ಕಡೆ 10 ಕಂಬಸ್ನೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಲಾಸ್ಟಲ್ಲಿ ಯಾವ ರೀತಿ ಕಾಣ್ತಾಯಿತ್ತು ಸ್ಯಾರಿ ಕುಚ್ಚು ಅಂತ ಹೇಳಿ ತೋರಿಸ್ತಿದ್ದೀನಿ. ನಾನು ಹೇಳಿರೋ ಹಾಗೆ ಹಾಫ್ ಹಾಕ್ಕೊಂಡು ಆಮೇಲೆ ಒಂದು ರಿಂಗ್, ಒಂದು ಬೀಡ್, ನೆಕ್ಸ್ಟ್ ನಡುವೆ ಕುಚ್ಚು ಮತ್ತು ಒಂದು ಬೀಡ್, ಇದೇ ರೀತಿ ನಾನು ಹಾಕ್ಕೊಳ್ತಾ ಬಂದಿದ್ದೀನಿ ಫ್ರೆಂಡ್ಸ್. ಸಖತ್ ಗ್ರ್ಯಾಂಡ್ ಲುಕ್ ಕೊಡ್ತಾಯಿತ್ತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ, ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಬರುತ್ತೆ. ನಿಜವಾಗ್ಲೂ ಸಖತ್ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಆ ಸ್ಯಾರಿಗೂ ಕುಚ್ಚಿಗೂ ಅಮೇಝಿಂಗಾಗಿ ಕಾಣಿಸ್ತಿತ್ತು. ನಿಮಗೇನು ಅನ್ನಿಸ್ತು ಅನ್ನೋದನ್ನು ನೀವೇ ಹೇಳಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸಖತ್ತಾಗಿ ಕಾಣ್ತಾ ಇದೆ. ನನಗೆ ನೀವು ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.